Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 118 verse 24. This is the day that the Lord has made. Let us rejoice and be glad in it. ಕೀರ್ತನೆಗಳು 118:24 ವಚನ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈ ದಿನವು ಎಂಬುದಾಗಿ. ಈ ದಿನ ಅಂದರೆ ಯಾವ ದಿನ? ಯಾವುದಾದ್ರೂ ಒಂದು ಪ್ರತ್ಯೇಕವಾದ ದಿನವಿದೆಯಾ? ಇಲ್ಲ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ ಈ ದಿನ ಎಂಬುದಾಗಿ. ಪ್ರತಿದಿನ ನಾವು ಈ ವಾಕ್ಯವನ್ನು ಓದುವಾಗ ಅದು ಹೇಳುತ್ತದೆ ಈ ದಿನ ಎಂಬುದಾಗಿ. ಹೌದು, ಕರ್ತನನ್ನು ನಾವು ಸ್ತುತಿಸಲಿಕ್ಕೆ ಯಾವ ದಿನ ಒಳ್ಳೆಯದು? ಕರ್ತನನ್ನು ಸ್ತುತಿಸಲಿಕ್ಕೆ ಎಲ್ಲ ದಿನಗಳು ಒಳ್ಳೆಯವುಗಳೇ. ಕೆಲವರು 7ನೇ ದಿನ ವಿಶ್ರಾಂತಿ ದಿನ, ದೇವರು ಸೃಷ್ಟಿ ಎಲ್ಲವನ್ನು ಉಂಟು ಮಾಡಿ 7ನೇ ದಿನದಲ್ಲಿ ವಿಶ್ರಾಂತಿಯನ್ನು ಅನುಭವಿಸಿದ್ದಾರೆ. ಅದಕ್ಕಾಗಿ 7ನೇ ದಿನದಲ್ಲಿ ನಾವು ಕರ್ತನನ್ನು ಸ್ತುತಿಸಬೇಕು, ಅದು ಒಳ್ಳೆಯ ದಿನ ಎಂಬುದಾಗಿ. ಅಥವಾ ಇನ್ನು ಕೆಲವರು ವಾರದ ಮೊದಲನೇ ದಿನ, ಅದು ಒಳ್ಳೆಯದು, ಅದು ಕರ್ತನ ದಿನ, ಅದು ಪರಿಶುದ್ಧವಾದ ದಿನ, ಅಂದು ನಮ್ಮ ಕರ್ತನು ಪುನರುತ್ಥಾನ ಹೊಂದಿರತಕ್ಕಂಥ ದಿನ, ಅದು ಒಳ್ಳೆಯದು ಎಂಬುದಾಗಿ ಆಲೋಚಿಸಬಹುದು. ಆದರೆ ಎಲ್ಲ ದಿನಗಳು ಒಳ್ಳೆಯವುಗಳು ಪ್ರಿಯರೇ. ಎಲ್ಲ ದಿನಗಳು ಕರ್ತನಿಂದಲೇ ನೇಮಕವಾದದ್ದು ಎಂಬುದಾಗಿ ಇಲ್ಲಿ ಅರಸನಾದ ದಾವೀದನು ಹೇಳ್ತಾ ಇದ್ದಾನೆ. ಎಲ್ಲ ದಿನಗಳನ್ನು ಉಂಟು ಮಾಡಿದವರು ಯಾರು? ಕರ್ತನೆ. ನಮ್ಮ ಕರ್ತನೇ ಎಲ್ಲ ದಿನಗಳನ್ನು ಉಂಟು ಮಾಡಿದ್ದಾರೆ. ಎಲ್ಲ ದಿನಗಳು ಕೂಡ ಒಳ್ಳೆಯವುಗಳೇ ಆಗಿವೆ. ಆದುದರಿಂದ ಎಲ್ಲ ದಿನವನ್ನು ಈ ದಿನ ಯೆಹೋವನಿಂದಲೇ ನೇಮಕವಾದದ್ದು ಎಂಬುದಾಗಿ ನೀವು ಆಲೋಚಿಸಿ ಪ್ರತಿಯೊಂದು ದಿನದಲ್ಲಿ ಕರ್ತನನ್ನು ಸ್ತುತಿಸಲಿಕ್ಕೆ ಪ್ರಾರಂಭಿಸಿರಿ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಹರ್ಷದಿಂದ ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ ನೀವು ಆಲೋಚಿಸಿಕೊಂಡು ಪ್ರತಿ ದಿನದಲ್ಲಿ ಬೆಳಗಿನ ಜಾವದಲ್ಲಿ ಎದ್ದು ನೀವು ಕರ್ತನಿಗೆ ಸ್ತುತಿಸಬೇಕು, ಕರ್ತನಿಗೆ ಕೊಂಡಾಡಬೇಕು. ನಿಮ್ಮ ಜೀವಿತದಲ್ಲಿ ಎಲ್ಲ ವಿಷಯಗಳು ಏನೇ ನಡೆದರೂ ಚಿಂತೆ ಇಲ್ಲ, ಆ ಎಲ್ಲವುಗಳಿಗಾಗಿ ನೀವು ಕರ್ತನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು. ಪ್ರತಿಯೊಂದು ದಿನವನ್ನು ನೀವು ಕರ್ತನಿಗೆ ಸ್ತೋತ್ರ ಸಲ್ಲಿಸಬೇಕು. ಯಾಕೆಂದರೆ ನಾವು ಕರ್ತನನ್ನು ಸ್ತುತಿಸಲಿಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಆದುದರಿಂದ ಎಂದೆಂದಿಗೂ ನಾವು ಕರ್ತನನ್ನು ಸ್ತುತಿಸುವವರಾಗಿರಬೇಕು. ಯಾಕೆ ನಾವು ಕರ್ತನನ್ನು ಸ್ತುತಿಸಬೇಕು? ಆಲೋಚನೆ ಮಾಡುವುದಾದರೆ ನಮ್ಮ ಕರ್ತನು ಪ್ರತಿದಿನವೂ ನಮ್ಮೊಂದಿಗಿರ್ತಾರೆ. ಆದುದರಿಂದ ನಾವು ಕರ್ತನನ್ನು ಸ್ತುತಿಸಬೇಕು. ಪ್ರತಿದಿನವೂ ಪ್ರತಿಯೊಂದು ಕ್ಷಣದಲ್ಲಿಯೂ ಕರ್ತನು ನಮ್ಮ ಹಸ್ತ ಹಿಡಿದು ನಡೆಸುತ್ತಾರೆ. ಆದುದರಿಂದ ನಾವು ಆತನನ್ನು ಸ್ತುತಿಸಬೇಕು. ಕರ್ತನು ತಾನೇ ಹೇಳಿದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಆದುದರಿಂದ ನಾವು ಕರ್ತನನ್ನು ಸ್ತುತಿಸೋಣ ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಇಂದು ಏನೇ ನಡೆಯುತ್ತಾ ಇರುವುದಾದರೂ, ಎಂಥ ಒಂದು ಸಮಸ್ಯೆಗಳಿಗೆ ನೀವು ಸಿಲುಕಿಕೊಂಡರೂ, ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವಿರುವುದಾದರೂ, ನೀವು ಕರ್ತನನ್ನು ಸ್ತುತಿಸಲಿಕ್ಕೆ ಪ್ರಾರಂಭಿಸಿರಿ. ಆಗ ಆ ಎಲ್ಲ ಕಾರ್ಯಗಳು ನಿಮಗೆ ಅನುಕೂಲವಾಗುತ್ತವೆ. ಯಾಕೆಂದರೆ ಕರ್ತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಯೋಸೇಫನನ್ನು ಸೆರೆಮನೆಯಲ್ಲಿ ಹಾಕಿದರು, ಅವನಿಗೆ ಅಲ್ಲಿಯೂ ಕೂಡ ಒಳ್ಳೆಯದೇ ಆಯಿತು. ಯೋಸೇಫನು ಸೆರೆಮನೆಯಿಂದ ಬಿಡುಗಡೆಯಾಗಿ ಬಂದನು. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದರು, ಅಲ್ಲಿ ಅವನಿಗೆ ಒಳ್ಳೆಯದೇ ಆಯಿತು. ಆ ಸಿಂಹದ ಗವಿಯಿಂದ ಅವನು ರಕ್ಷಿಸಲ್ಪಟ್ಟನು. ಶದ್ರಕ್ ಮೇಷಕ್ ಅಬೇದ್ನೆಗೋರನ್ನು ಅಗ್ನಿ ಜ್ವಾಲೆಯಲ್ಲಿ ಹಾಕಿದರು, ಆಗಲೂ ಕೂಡ ದೇವರು ಅವರ ಬಳಿ ಬಂದು ಅವರನ್ನು ಬೆಂಕಿಯಿಂದ ಹೊರ ತಂದರು ಪ್ರಿಯರೇ. ಹೌದು, ಇಷ್ಟೆಲ್ಲ ಸಂಕಟ ಅವರ ಜೀವಿತದಲ್ಲಿ ಬಂದಾಗಿಯೂ ಕೂಡ ನಮ್ಮ ಕರ್ತನು ಅವರೊಂದಿಗಿದ್ದು ಅವರನ್ನು ರಕ್ಷಿಸಿದ ಹಾಗೆ ಇಂದು ನಿನ್ನ ಸಮಸ್ಯೆಗಳಿಂದಲೂ ಕೂಡ ಕರ್ತನು ರಕ್ಷಿಸುತ್ತಾನೆ, ಅವುಗಳಿಂದ ಬಿಡುಗಡೆ ಕೊಡ್ತಾನೆ. ಪೌಲ ಸೀಲರ ಬಗ್ಗೆ ನಾವು ನೋಡ್ತೇವೆ. ಅವರು ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗ ಅವರು ಏನು ಮಾಡಿದರು? ರಾತ್ರಿ ವೇಳೆಯಲ್ಲಿ ಅವರು ಕರ್ತನನ್ನು ಸ್ತುತಿಸಿದರು, ಸ್ತುತಿ ಪದಗಳನ್ನು ಹಾಡಿದರು. ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿಯೂ ಕೂಡ ಏನೇ ಉಂಟಾದರೂ ಚಿಂತೆ ಇಲ್ಲ,
ಮೊದಲು ಕರ್ತನನ್ನು ಸ್ತುತಿಸಲಿಕ್ಕೆ ಆರಂಭಿಸಿರಿ. ಈ ದಿನ ಯೆಹೋವನಿಂದ ನೇಮಕವಾಗಿದೆ. ನಾನು ಇದರಲ್ಲಿ ಹರ್ಷದಿಂದ ಇರ್ತೇನೆ, ಉಲ್ಲಾಸದಿಂದ ಇರ್ತೇನೆ, ಆನಂದಿಸುತ್ತೇನೆ ಎಂಬುದಾಗಿ ಹೇಳಿ ಕರ್ತನು ನಿನ್ನ ಜೀವಿತದಲ್ಲಿ ಮಾಡಿರುವ ಆಶೀರ್ವಾದಗಳನ್ನು ನೆನೆಸಿ ಕರ್ತನಿಗೆ ಉಪಕಾರ ಸ್ತುತಿ ಮಾಡಿರಿ, ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿರಿ. ಆಗ ನಮ್ಮ ದೇವರು ನಿನ್ನ ಜೀವಿತದಲ್ಲಿ ಬಂದು ನಿನಗೆ ಎಲ್ಲವನ್ನು ಒಳ್ಳೆಯದಾಗಿಯೇ ಮಾರ್ಪಡಿಸುತ್ತಾನೆ. ಎಷ್ಟೇ ವೈರಿಗಳು ನಿನ್ನ ಜೀವಿತದಲ್ಲಿದ್ದರೂ ಕೂಡ ಅವರೆಲ್ಲರನ್ನ ನಿನಗೆ ಮಿತ್ರರನ್ನಾಗಿ ಮಾಡುತ್ತಾರೆ. ಆದುದರಿಂದ ನೀನು ಇಂದಿನಿಂದ ಕರ್ತನನ್ನು ಎಡೆಬಿಡದೆ ಕೊಂಡಾಡು. ಆತನ ಸ್ತೋತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಿಸು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವೆ ಸ್ವಾಮಿ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು ಎನ್ನುವಂಥ ವಾಕ್ಯವನ್ನು ಕಲಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ಇಂದು ಬೆಳಗಿನ ಜಾವದಲ್ಲಿ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಈ ದಿನ ನೀನು ನೇಮಕ ಮಾಡಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನೀನು ನಮ್ಮ ಹಸ್ತ ಹಿಡಿದು ನಡೆಸುತ್ತಿದ್ದೇವ್ರೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಯುಗದ ಸಮಾಪ್ತಿಯವರೆಗೂ ನೀನು ನಮ್ಮ ಜೊತೆಗೆ ಇರುತ್ತಿ ಕರ್ತನೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಇವತ್ತು ನಿನ್ನ ಪಾದದಲ್ಲಿ ಬಂದು ಹರ್ಷದಿಂದ, ಉಲ್ಲಾಸದಿಂದ, ಆನಂದದಿಂದ ನಿನ್ನನ್ನು ಸ್ತುತಿಸ್ತಾ ಇದ್ದಾರೆ ಕರ್ತನೆ. ನೀನವರನ್ನು ನೋಡು, ನೀನವರ ಮಧ್ಯದಲ್ಲಿ ಇಳಿದು ಬಾ ಕರ್ತನೆ. ಅವರ ಸಮಸ್ಯೆಗಳೆಲ್ಲವನ್ನ ಪರಿಹರಿಸಿ ಈ ದಿನದಲ್ಲಿ ಹೊಸ ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.